ಗಳ ಕಾಲ ಇಲ್ಲಿ ಇರ್ತೀವಿ ಅಂತ ಹೇಳಿ ಅವ್ರು ಹೇಳಿದಾಗ ನಮ್ಗೆ ಇನ್ನೂ 1.5 ತಿಂಗಳು ಇರ್ತಾರೆ ಬಿಡು ಅಂತ ನಮ್ಗೆ ಅನಿಸಿತ್ತು. ಆದರೆ ಅದು 1.5 ತಿಂಗಳು ಹೆಂಗೆ ಮುಗೀತಂತ ನಮ್ಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಸದಾ ಚಟುವಟಿಕೆಯಿಂದ ನಮ್ಮಿಂದ ಅವರು ಭಾಳ ದೂರ ಇರ್ತಿದ್ರು. ಆದರೆ ಕ್ಲಾಸ್ನ ನೋಡಿದ್ರೆ ಅವ್ರು ಯಾರು ಕ್ಲಾಸ್ನಾಗ ಇರಬೇಕೋ ಆ ಕ್ಲಾಸ್ನಾಗ ಕಂಪಲ್ಸರಿ ಇರ್ತಿದ್ರು. ಅದಕ್ಕೆಲ್ಲ ಕಾರಣ ಬಹುಶಃ ಆ ಕಾಲೇಜಿನಲ್ಲಿ ಅವರಿಗೆ ಹೇಳಿದಂಥ ಒಂದು ಶಿಸ್ತು, ನಿಯಮಗಳ ಒಂದು ಪಾಲನೆ ಕಾರಣ ಅಂಥೇಳಿ ಇವತ್ತು ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳನ್ನು ಬಹುಶಃ ನಮ್ಮ ಶಾಲೆಗೆ ಚಲೋ ವಿದ್ಯಾರ್ಥಿಗಳನ್ನ ಆರಿಸಿ ಕಳಿಸ್ಯಾರ ಅಂತ ನನಗೆ ಅನಿಸಾಕತ್ತೈತಿ. ಯಾಕೆ ಚಲೋ ವಿದ್ಯಾರ್ಥಿಗಳನ್ನ ಆರಿಸಿ ಕಳಿಸಾಕತ್ತೈತಂದ್ರೆ ನಾಡಗೌಡ ಸರು ಅವರು ಇವತ್ತು ಪ್ರಶಿಕ್ಷಣಾರ್ಥಿ ಆದರೂ ಕೂಡ ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ, ನೆನಪಿಟ್ಕೊಳ್ಳಿ. ಆಮೇಲೆ ನಮ್ಮ ಶಾಲೆಗೆ ಬಂದ ಮೇಲೆ ನಮ್ಮ ಶಾಲೆ ಹೆಚ್ಚು ಪ್ರಚಾರಕ್ಕೆ ಒಳಗಾಗಿದೆ ಅವರ ಯೂಟ್ಯೂಬ್ ಚಾನಲ್ನಿಂದ ಮತ್ತು ನ್ಯೂಸ್ ಪೇಪರ್ನಿಂದ. ಇದು ಕೂಡ ಬೇಕೇ. ಅಂದ್ರೆ ಆಲ್ರೌಂಡರ್ ಅಂತ ಕರಿತೀವಿ ನಾವು, ಅರ್ಥ ಆಯ್ತಾ? ಆಲ್ರೌಂಡರ್. ಬಹುಶಃ ಕ್ರಿಕೆಟ್ ಮ್ಯಾಚ್ನಾಗ ನೀವೆಲ್ಲ ಗೊತ್ತಿರ್ತಲ್ಲ ನಿಮ್ಗೆ ಆಲ್ರೌಂಡರ್ ಅಂತೇಳಿ. ಹಂಗೆ ಈ ಟೀಮ್ನೊಳಗೆ ಆಲ್ರೌಂಡರ್ ಆಗಿ ನಾಡಗೌಡ ಸರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅವರಿಗೆ ಎಲ್ಲರೂ ಅವರ ಒಂದು ಸಹೋದ್ಯೋಗಿಗಳು ಸಹಕಾರ ಕೊಡ್ತಾರಂತ ನನಗೂ ಕೂಡ ಅನಿಸಿದೆ. ಇನ್ನು ನನಗೆ ಬಹಳ ಖುಷಿ ವಿಚಾರ ಅಂತಂದರೆ ಭಾವನಾ ಮತ್ತು ವೀರಬಸಪ್ಪ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು. 3ನೇ ಮತ್ತು 4ನೇ ಕಲಿತವ್ರು, ಭಾಳ ಮತ್ತಲ್ಲ, 3, 4, 5ನೇ ತರಗತಿ ಕಲಿತಂಥ ವಿದ್ಯಾರ್ಥಿಗಳು. ಆವತ್ತು ಅವ್ರು ಹೆಂಗೆ ಮಕ್ಕಳಾಗಿದ್ದರು ಇವತ್ತಿಗೂ ಕೂಡ ಹಾಗೇ ಇದ್ದಾರೆ. ಹಾಗಾಗಿ ಕಲಿಸೋ ವಿಚಾರದಲ್ಲಿ ಬಹಳ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಚಿಕ್ಕೋಡ್ಲಿಯಿಂದ ಬಂದಂಥ ರಾಠೋಡ್ ಸರ್ ಅಲ್ಲ, ರಾಠೋಡ್ ಸರ್ ಅವರು ಯೂನಿವರ್ಸಿಟಿ ಬ್ಲೂ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ಇಲ್ಲಿ ಕ್ರೀಡೆಯಲ್ಲೂ ಕೂಡ ಅವರು ಒಂದು ಕೈ ಮೇಲಿದ್ದಾರೆ ಅನ್ನೋದನ್ನು ನನಗೆ ಇವತ್ತು ಅನಿಸ್ತು. ಬಹಳ ನನಗೆ ಖುಷಿ ಅನಿಸುವಂಥ ವಿಚಾರ ಅಂಥೇಳಿ ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೇನೆ. ಇನ್ನು ಉಳಿದಂಥವ್ರಿಗೂ ಕೂಡ ಅವರು ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಶಾಲೆಯನ್ನು ಯಾಕೆ ಅವರು ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಅವ್ರ ಜೀವ ತಿನ್ನಂಗಿಲ್ಲ ನಾವು ಯಾರು. ಅವ್ರಿಗೆ ಯಾವತ್ತೂ ಕೂಡ ಕಿರಿಕಿರಿ ಆಗ್ಲಾರಂಗೆ ನೋಡ್ಕೋತೀವಿ ನಾವು. ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ಇದು ಯಾಕಾರ ಬಂದೀವಪ್ಪ ಇವ್ರು ಸರ್ ನೋಡಿದ್ರೆ ನಾನು ಬೇಡಪ್ಪ ಅಂಥೇಳಿ ಅನ್ಕೋಬಾರ್ದು. ಆ ಒಂದು ವಾತಾವರಣ ಇಲ್ಲಿ ನಮ್ಮ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ನಾವು ಒದಗಿಸಿಕೊಡ್ತೀವಿ. ಯಾಕಂದ್ರೆ ಅವಕಾಶ ಸಿಕ್ಕರ್ತಾನೆ ಪಾಠ ಮಾಡಲಿಕ್ಕೆ. ಅವಕಾಶನೇ ಸಿಗಲಿಲ್ಲ, ಸಹಕಾರನೇ ಸಿಗಲಿಲ್ಲ ಅಂದ್ರೆ ನಿಮ್ಮಲ್ಲಿರುವಂಥ ಪ್ರತಿಭೆ ಹೊರಗೆ ಬರೋಂಗಿಲ್ಲ. ಆ ಕಾರಣಕ್ಕೆ ನಾವೆಲ್ಲ ನಿಮ್ಗೆ ಏನು ಮಾಡ್ತಿರ್ತೀವಿ ಅಂದ್ರೆ ಸ್ವಲ್ಪ ನಮ್ಮ ಅನುಭವದ ಮಾತುಗಳನ್ನು ನಾವು ಹೇಳ್ತಿರ್ತೀವಿ. ಅದು ನಾವೇನು ಬಹಳ ದೊಡ್ಡ ಅನುಭವನ ಪಡ್ಕೊಂಡು ಏನಿರೋಂಗಿಲ್ಲ. ಸ್ವಲ್ಪ ನಿಮಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ವಯಸ್ಸಿನಲ್ಲಿ ಮತ್ತು ಆ ವಯಸ್ಸಿನಲ್ಲಿ ಜ್ಞಾನದಲ್ಲಿನ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದ್ರಪ್ಪ ಅಂತಂದರೆ. ಹಾಗಾಗಿ ಅಷ್ಟೊಂದು ಸಕ್ರಿಯವಾಗಿ ನೀವೆಲ್ಲ ಪಾಲ್ಗೊಂಡ್ರಿ. ಜೊತೆಗೆ ಕ್ರೀಡೆಯಲ್ಲೂ ಕೂಡ ಆಟನೂ ಆಡಿಸ್ತಿದ್ರಿ, ನೀವು ಆಟನೂ ಆಡ್ತಿದ್ರಿ, ಮತ್ತು ಮೈಕ್ ಕೊಟ್ರಪ್ಪ ಅಂತಂದ್ರೆ ಹಾಡೂ ಕೂಡ ಹಾಡ್ತಿದ್ರಿ ಶನಿವಾರ ದಿವಸ. ಮತ್ತು ಅದು ಕಾಂಪಿಟೇಷನ್ ಮೇಲೆ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂಥೇಳಿ. ಅಂದರೆ ನೀವು ಈ ಒಂದು ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಪಾಲ್ಗೊಳ್ಳುವಿಕೆ ಇತ್ತು. ಪಾಠದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೂ ಕಡಿಮೆ ಇರಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ಆಮೇಲೆ ಪೆಡ್ನೇಕರ್ ಮೇಡಮ್ ಅವರು ಸಾಕು ಮಾಡಂದ್ರೆ ಪೆಡ್ನೇಕರ್ ಮೇಡಮ್ ಅವರು ಬಹುಶಃ ಹೇಳಿದರು, ಅವರು ದಾಂಡೇಲಿ ಕಲ್ಲಿಯವರು, ಎಲ್ಲಿಯವರು? ಕಾರವಾರ ಡಿಸ್ಟಿಕ್ನವರು. ಅಲ್ಲಿಂದ ಇಲ್ಲಿಗೆ ಬಂದು ಸೆಟ್ಲ್ ಆದವರು, ಬದುಕನ್ನು ಕಟ್ಟಿಕೊಂಡವರು. ನಾವು ಬಹುಶಃ 2001 ಇಸ್ವಿ ಅಂದರೆ 25 ವರ್ಷಗಳಿಗಿಂತ ಹಿಂದೆಯೇ ಅವರು ನಾವೆಲ್ಲ ಪರಿಚಯವಾದವರು, ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ನನಗೆ 500 ರೂಪಾಯಿ ಪಗಾರ ಕೊಡ್ತಿದ್ರು, ಅವ್ರು 1000 ರೂಪಾಯಿ ಪಗಾರ ಕೊಡ್ತಿದ್ರು. ಅಬಾಬಾ ಏನೋ ಮರ ಡಬಲ್ ತಗೋತಾರಲ್ಲ ಅವ್ರು ಮೇಡಮ್ ಅವ್ರು ಅಂತಿದ್ರು. ಅರ್ಥ ಆಯ್ತಿಲ್ರಿ? ಆಮೇಲೆ ಅವತ್ತಿನ ಬದುಕ ಬೇರೆ, ಇವತ್ತಿನ ಬದುಕ ಬೇರೆ. ಇವತ್ತೆಲ್ಲ ನಮ್ಮ ಕೈ ತುಂಬ ಸಂಬಳ, ಜೇಬು ತುಂಬ ದುಡ್ಡಿದೆ, ಬಟ್ ಅವಾಗ ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ.
ಬಹುಶಃ ನಿಮಗೆ ಒಂದು ವಿಜಯ್ ಅವರು ಒಂದು ಹಾಡು ಗೊತ್ತಿರ್ಬೇಕು. ನಮ್ಮ ಸ್ನೇಹಿತರಿದ್ರು ಔಟಿ ಸರ್, ಬಸವನಾಳ್ ಸರ್, ಶ್ರೀರಾಮ್ ಸರ್ ಅಂತೇಳಿ. ರಾತ್ರಿ 9 ತನಕ ಸುಮ್ಮಿರ್ತಿದ್ರು ಎಲ್ಲರೂ. 9 ಆದ್ಮೇಲೆ ಕೂಡ್ತಿದ್ವಿ ನಾವು. ಅವ್ರವ್ರ ಜೇಬ್ನಾಗ ಇದ್ದಿದ್ದು ರೊಕ್ಕ ಇಟ್ಟು ಎಣ್ಣೆ ನಮ್ಮದು, ಊಟ ನಿಮ್ಮದು ಅಂತ ತಗೊಳ್ಳೋದು 500 ಪಗಾರ ಇದ್ರು ಕೂಡ ನಾವೆಲ್ಲ ಟ್ಯೂಷನ್ ಹೇಳ್ತಿದ್ವಿ. ನಾವು ಟ್ಯೂಷನ್ 50 ರೂಪಾಯಿ ತಿಂಗಳಿಗೆ, ಒಂದು ಹುಡುಗಿಗೆ 50 ರೂಪಾಯಿ. ಅದು ಕೊಡೋರು ಕೊಡ್ತಿದ್ರು, ಕೊಳ್ಳಾರ್ದವ್ರು ಬಿಡ್ತಿದ್ರು. ಬಟ್ ಟ್ಯೂಷನ್ ಮಾತ್ರ ಕಡ್ಡಾಯವಾಗಿ ಹೇಳ್ತಿದ್ದೀವಿ, ಎಕ್ಸ್ಟ್ರಾ ಕ್ಲಾಸ್ ತೊಗೋತಿದ್ದೀವಿ. ಹಾಗಾಗಿ ಆ ಅನುಭವ ನಮಗೆ ಬಹಳ ಸಹಾಯಕ ಆಯ್ತು, ಅಮೃತ ಸಮಾನ ಆಯಿತು. ನಮಗೆ ಸರ್ಕಾರಿ ನೌಕರಿ ಸಿಕ್ತು ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಪ್ರಶಿಕ್ಷಣಾರ್ಥಿಗಳಿಗೆ ನಾನು ನಿಮ್ಗೆ ಅವಾಗ ಹೇಳ್ತಿದ್ದೆ, ನೀವು ಕೆಲಸ ಮಾಡಲಿಕ್ಕೆ ಯಾವುದೇ ಊರು, ಯಾವುದೇ ಜಿಲ್ಲೆ, ಯಾವುದೇ ರಾಜ್ಯ ಗಡಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಅವಕಾಶ ಸಿಗುತ್ತಾ, ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತಾ ಅಲ್ಲಿ ಹೋಗಿ ಕೆಲಸ ಮಾಡಿರಿ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸ್ರಿ. ಬದುಕನ್ನು ಕಟ್ಟಿಕೊಂಡು ನಿಮ್ಮ ಊರಿಗೆ, ನಿಮ್ಮ ಮನೆತನಕ್ಕೆ ಹೆಸರು ತರ್ರಿ ಅಂತ ಹೇಳ್ತಾ, ನಿಮಗೆ ನಾವು ತುಂಬ ಸಹಕಾರ ಕೊಟ್ಟಿದ್ದೇವೆ. ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಸಹಕಾರ ಕೊಡ್ತೀವಿ. ಆದಾಗ್ಯೂ ಕೂಡ ಏನಾದರೂ ಓದಕೋರಗಳಾಗಿದ್ದರೆ ಮನ್ನಿಸಿ. ಇವತ್ತೆಲ್ಲ ನಮಗೆ ಮತ್ತೆ ಹೊಟ್ಟೆ ತುಂಬ ಊಟ ಮಾಡಿಸ್ಲಿಕ್ಕೆ ನಿನ್ನಂದ್ರೆ ಅವರು ನಿಮಗೆಲ್ಲ ಸರ್ ಊಟ ಮಾಡಿಸಿದ್ದೀವಿ, ಡಬ್ಬಿ ತರಬೇಡ್ರಿ ಅಂತ ಹೇಳಿ. ನಾನು ಅಂದೆ ಇಲ್ಲ, ಡಬ್ಬಿ ತರೋದಲ್ಲ, ಇವತ್ತು ರಾತ್ರಿನೇ ಊಟ ಬಿಡ್ತೀನಿ ಅಂತ ಅಂದೆ ನಾನು. ಅಂದರೆ ಏನು ಊಟ ಮಾಡಿಸಿರಿ ಅಂತ ಕೇಳಿದೆ. ಅವ್ರು ಹುಗ್ಗಿ ಪಗ್ಗಿ ಎಲ್ಲ ಮಾಡಿಸಿವು ಅಂತಂದ್ರು. ಭಾಳ ಪ್ರಿಯವಾಗಿರ್ತಕ್ಕಂಥ ಆಹಾರ ಊಟ ಯಾವುದಂದ್ರೆ ನನಗೆ ಹುಗ್ಗಿ. ನಾನು ಕೇಳಾರ್ದ ಅವ್ರು ಅದೇ ಆಹಾರ ಮಾಡಿಸ್ಯಾರಪ್ಪ ಅಂತಂದ್ರೆ ಬಹುಶಃ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡ್ರ ಅಂತ ಅನಿಸ್ತದೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಅವರು ತಯಾರಿ ಮಾಡಿದ್ದಾರೆ. ಜೊತೆಗೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಅವರು ಪ್ರೈಸನ್ನು ಕೊಟ್ಟರು. ಆ ಪ್ರೈಸ್ ಕೊಟ್ಟಾಗ ಆ ಕವರ್, ಪ್ಯಾಕ್ ಮಾಡಿದಂಥ ಕವರ್ ಹಾಳೆ ನೋಡಿದ್ರೆ ಅನಿಸ್ತು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಡಿಸೈನು, ಕಲರು, ಕಾಸ್ಟ್ಲಿಯೆಸ್ಟ್. ಅಂದರೆ ಯಾವುದೂ ವಿಚಾರ ಮಾಡಿಲ್ಲ ಅವರು. ಖರ್ಚು ಮಾಡಲಿಕ್ಕೂ ವಿಚಾರ ಮಾಡಿಲ್ಲ, ಸ್ಪರ್ಧೆ ಮಾಡಲಿಕ್ಕೂ ವಿಚಾರ ಮಾಡಿಲ್ಲ. ಅಂದರೆ ಅವರೆಲ್ಲ ರೀತಿಯಿಂದ ತಮ್ಮನ್ನು ತಾವು ಇಲ್ಲಿ ಇನ್ವಾಲ್ವ್ ಆಗಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ, ನಿಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಮುಂದಿನ ಬರುವ ದಿನಗಳು ಆದಷ್ಟು ಕೇವಲ 45 ದಿವಸ ಮಾತ್ರ ನಮ್ಮ ಜೊತೆ ಕೆಲಸ ಮಾಡಿರಿ. ಮುಂದೆ ಬರುವ ದಿನಗಳು ಖಾಯಮಾಗಿ ನಮ್ಮ ಜೊತೆ ಕೆಲಸ ಮಾಡೋಂಗಾಗಲಿ ಅಂತ ಶುಭ ಹಾರೈಸ್ತಾ, ಅಂದರೆ ಸರ್ಕಾರಿ ನೌಕರಿ ಬೇಗ ಸಿಗಲಿ ಅಂತ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.